ಒಂದ್ ಕಡೆ ನೀಟ್ ಹಗರಣದ ಬಗ್ಗೆ ತನಿಖೆ ಆಗಬೇಕು, ಯಾರಿದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಈ ಪಟ್ಟನ್ನ ಹಿಡಿದು ವಿದ್ಯಾರ್ಥಿಗಳು ಮೊನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ, ವಿಡಿಯೋ ಸಂದೇಶವನ್ನ ಕಳಿಸಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಸಂದೇಶ ರವಾನೆ ಮಾಡಿದ್ದಾರೆ ವಿಡಿಯೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಪೇಪರ್ ಲೀಕ್ ಸಾಮಾನ್ಯದ ವಿಷಯ ಅಲ್ವೇ ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ, ಪೇಪರ್ ಲೀಕ್ ವಿಚಾರದ ತನಿಖೆ ಆಗ್ತಿದೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ ವಿಡಿಯೋ ಸಂದೇಶ ರವಾನೆ ಮಾಡೋಕ್ಕೂ ಮುಂಚಿತವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯದ ಬಗ್ಗೆ ಅವರು ಪೋಸ್ಟ್ ಅನ್ನ ಹಾಕಿದ್ರು. ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಿರ್ಮಿಸಲಾಗುತ್ತೆ, ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಲಾಗುತ್ತೆ, ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ತಪ್ಪಿತಸ್ಥರಿಗೆ ಅಂತ ಭರವಸೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ವಿಡಿಯೋ ಸಂದೇಶ ರವಾನೆ ಮಾಡಿದ್ದಾರೆ. ಕಳೆದ 2.5 ತಿಂಗಳಿಂದ ಚರ್ಚೆಗಳು ನಡೀತಾ ಇದೆ. ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಹಾಕಿದ್ದೀವಿ, ವಿದ್ಯಾರ್ಥಿಗಳ 1 ವರ್ಷ ವೇಸ್ಟ್ ಆಗಬಾರದು, ಅತಿ ಕಡಿಮೆ ಸಮಯದಲ್ಲಿ ಮರುಪರೀಕ್ಷೆಯನ್ನ ನಾವು ಮಾಡಿದ್ದೀವಿ, 5-6 ದಿನದ ಮೊದಲೇ ನೀಟ್ ರಿಸಲ್ಟ್ ಅನ್ನ ಕೊಟ್ಟಿದ್ದೀವಿ, ಒಳ್ಳೆ ರಿಸಲ್ಟ್ ಬಂದಿದೆ, ಸಂತೋಷ ಪಡುವಂತ ಜನರಿಲ್ಲ, ಹಗರಣದ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಿದ್ದೀವಿ, ಇವತ್ತು ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ, ಸೋಮವಾರದ ಕಲಾಪದಲ್ಲಿ ಕಠಿಣ ಬಿಲ್ ಅನ್ನ ತರ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ನೀಟ್ ಪರೀಕ್ಷೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋದಲ್ಲಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನೊಂದು ಕಡೆ ನಾವು ನಮ್ಮ ಪಟ್ಟನ್ನ ಬಿಡೋದಿಲ್ಲ ಅಂತ ಹೇಳಿ ಸಿಜೆಪಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ಅವರು ಹೇಳ್ತಿರೋದು, ವಿದ್ಯಾರ್ಥಿಗಳ ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕು, ಅಲ್ಲಿ ತನಕ ನಾವು ಹೋರಾಟದಲ್ಲಿ ಇರ್ತೀವಿ ಅಂತ ಹೇಳಿ. मैं जानता हूं कि पेपर लीक ये कोई मामूली विषय नहीं है। लाखों विद्यार्थी और उनके अभिभावकों के लिए बहुत ही पीड़ादायक, और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं। हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो, तत्काल परीक्षाएं लेना बहुत जरूरी था। सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए, इसका प्रबंध किया। और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही है। लेकिन हम वहां पर संतोष मानने वाले लोगों में से नहीं है, और इसलिए मैंने आज फास्ट ट्रैक कोर्ट के लिए विभागों को निर्देश दिए थे। आज विभागों ने लगातार मेहनत करके देर रात मुझे मुसद्दा भी दे दिया। फास्ट ट्रैक कोर्ट और कठोर सजा के प्रावधान के साथ का ये मुसद्दा कैबिनेट में चर्चा होगी, कैबिनेट के साथियों के सुझाव के बाद उसका अंतिम रूप दिया जाएगा, और सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाएगा। ಸೋನಂ ವಾಂಗ್ಚುಕ್ ನಿರಶನ ಅಂತ್ಯವಾಗಿದೆ. ಕಳೆದ 26 ದಿನಗಳಿಂದ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತು ಉಪವಾಸ ಸತ್ಯಾಗ್ರಹವನ್ನ ಸೋನಂ ವಾಂಗ್ಚುಕ್ ಮಾಡ್ತಾ ಇದ್ರು. ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಹೋರಾಟವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಆಸ್ಪತ್ರೆಗೆ ತೆರಳಿ ಈ ಬಗ್ಗೆ ಕೇಂದ್ರ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ. ಜೆಪಿ ನಡ್ಡಾ ಹಾಗೇನೆ ಜಿತೇಂದ್ರ ಸಿಂಗ್ ಭೇಟಿ ಮಾಡಿದ್ದಾರೆ, ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಇಲ್ಲ ಅನ್ನೋ ಅಭಯವನ್ನ ಕೇಂದ್ರ ಸಚಿವರುಗಳು ಸೋನಂ ವಾಂಗ್ಚುಕ್ ಅವರು ಕೊಟ್ಟಿದ್ದಾರೆ. ಇನ್ನು ಈ ನೀಟ್ ಅಕ್ರಮದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಆರೋಪಿಗಳ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯ ಅಭಯವನ್ನ ಕೊಟ್ಟರು. ನಂತರ ಜ್ಯೂಸ್ ಅನ್ನ ಕುಡಿಸಿದ್ದಾರೆ ಸಚಿವರು. ನಿರಶನಕ್ಕೆ ಅಲ್ಲಿಗೆ ತೆರೆಯನ್ನ ಎಳೆದಿದ್ದಾರೆ. ಸೋನಂ ವಾಂಗ್ಚುಕ್ ಅವರ ಬೆನ್ನಿಗೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಕೂಡ ನಿಂತಿದ್ರು. ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಣದಲ್ಲಿ ಒಂದಿಷ್ಟು ಸುಧಾರಣೆ ಆಗಬೇಕು, ಎಸ್ಪೆಷಲಿ ನೀಟ್ ಅಲ್ಲಿ ಏನು ಅಕ್ರಮ ಆಯಿತು, ವಿದ್ಯಾರ್ಥಿಗಳ ಬೆನ್ನಿಗೆ ಸೋನಂ ವಾಂಗ್ಚುಕ್ ನಿಂತಿದ್ರು. ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಅವ್ರ ಹೆಲ್ತ್ ಕಂಡೀಷನ್ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇತ್ತು. ಕೋರ್ಟೆ ಸೂಚನೆ ಕೊಡ್ತು ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕು ಅಂತ ಹೇಳಿ. ಈಗ ಅವರೊಂದಿಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ರು, ಕೆಲವೊಂದನ್ನ ಫುಲ್ಫಿಲ್ ಮಾಡೋದಾಗಿ ಕೇಂದ್ರ ಸಚಿವರು ಆಸ್ಪತ್ರೆಯಲ್ಲೇ ಅವರನ್ನು ಭೇಟಿ ಮಾಡಿ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. to paper leaks and educational reforms for exams in the parliament,
Besides, the government is also positively considering ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಒಂದ್ ಕಡೆ ತೀವ್ರ ಸ್ವರೂಪದ ಹೋರಾಟ ದೆಹಲಿಗೆ ಮಾತ್ರ ಸೀಮಿತವಾಗಿಲ್ಲ, ದೇಶಾದ್ಯಂತ ದಿನದಿಂದ ದಿನಕ್ಕೆ ವ್ಯಾಪಿಸ್ಕೊಂಡು ಬರ್ತಾ ಇದೆ. ಈ ಮಧ್ಯದಲ್ಲೇ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒಂದನ್ನು ಬಿಟ್ಟು ಬೇರೆ ಬೇರೆ ಕ್ರಮಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದೆ. ಇದಕ್ಕೆ ವಿದ್ಯಾರ್ಥಿಗಳು ಒಪ್ಕೊಳ್ಳುವಂತ ಚಾನ್ಸಸ್ ಇದೆಯಾ? ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ಡಿಸಿಷನ್ ತಗೊಳ್ತಾರೆ, ಅದು ಅನೌನ್ಸ್ಮೆಂಟ್ ಆದ್ಮೇಲೆ ವಾಟ್ ನೆಕ್ಸ್ಟ್? ಖಂಡಿತ ಮೋದಿ ಅವರು ರಾತ್ರಿ ಮಿಡ್ನೈಟ್ ಮೆಸೇಜು ಪಾಸ್ ಮಾಡಿರ್ತಕ್ಕಂಥದ್ದು ಇಡೀ ಏನೋ ನೀಟ್ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನೋ ತನಿಖೆಗೆ ನೀಟ್ ಸ್ಕ್ಯಾಮಲ್ಲಿ ಏನಾಗಿದೆ ಆ ಸ್ಕ್ಯಾಮ್ ಬಗ್ಗೆ ತನಿಖೆಗೆ ಈಗಾಗಲೇ ನಾವು 4 ಸ್ಟೇಟ್ಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಅದು ತನಿಖೆ ಮುಂದುವರಿಯುತ್ತೆ ಮತ್ತು ಕಠಿಣ ಶಿಕ್ಷೆಯನ್ನು ನೀಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸ್ಪಷ್ಟವಾಗಿ ಹೇಳಿದರೆ ಇವತ್ತು ಮಧ್ಯಾಹ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಮುಂದಿನ ನೀಟ್ ಪರೀಕ್ಷೆ ಹೇಗಿರಬೇಕು ಮತ್ತು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಚರ್ಚೆ ಮಾಡ್ತೀವಿ ಅಂತ. ಹಾಗೆ ಸೋಮವಾರ ನೀಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಎಂದು ಹೊಸ ಬಿಲ್ ಮಂಡನೆ ಮಾಡ್ತೀವಿ. ಅಂದರೆ ನೀಟ್ ಏನು ಅಕ್ರಮಗಳಾಗಿದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ನೀಟ್ ಸೇರಿದಂತೆ ಈ ಥರ ಬೇರೆ ಬೇರೆ ಪರೀಕ್ಷೆಗಳನ್ನ ಎದುರಿಸಬೇಕು, ಅದಕ್ಕೆ ಒಂದಿಷ್ಟು ಕಠಿಣ ರೂಲ್ಸ್ ಮಾಡ್ತೀವಿ. ಆ ಸಂಬಂಧ ಒಂದು ಮಸೂದೆಯನ್ನು ನಾವು ಮಂಡಿಸುವಂಥ ಪ್ರಯತ್ನ ಮಾಡ್ತೀವಿ ಸೋಮವಾರ ಅಂತ ಹೇಳಿದರೆ. ಹಾಗಾಗಿ ಮತ್ತು ನೀಟ್ ಹಗರಣದಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಮತ್ತು ತನಿಖೆ ಯಾವ ರೀತಿ ನಡೆಯಬೇಕು, ಈ ರೀತಿ ವಿಚಾರಗಳನ್ನೆಲ್ಲ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತುಂಬ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ಚರ್ಚೆ ಮಾಡ್ತೀವಿ. ಅದರ ಸಂಬಂಧ ನಾವು ಸೋಮವಾರ ಬಿಲ್ಲನ್ನು ಮಂಡಿಸ್ತೀವಿ ಅಂತ ಮೋದಿ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಇಡೀ ದೇಶದ ಜನರಿಗೆ ಒಂದು ಭರವಸೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ನೀಟ್ ಸ್ಕ್ಯಾಮ್ ಆಗೋಗಿದೆ ಈಗ, ಆದರೆ ಮುಂದೆ ಏನಾಗಬೇಕು ಆ ಕ್ರಮಗಳನ್ನ ನಾವು ಕೈಗೊಳ್ತೀವಿ. ವಿದ್ಯಾರ್ಥಿಗಳೇ ಈ ದೇಶದ ಭವಿಷ್ಯ, ಹಾಗಾಗಿ ವಿದ್ಯಾರ್ಥಿಗಳ ಒಳಿತ ನಮಗೆ ಪ್ರಮುಖ. ಹಾಗಾಗಿ ನಾವು ನೀಟ್ ಪರೀಕ್ಷೆನ ತುಂಬ ಸಿಂಪಲ್ಲಾಗಿ ಏನು ತಗೊಳ್ಳಿಲ್ಲ. ಪೇಪರ್ ಲೀಕ್ ಆದಾಗ ಸ್ಕ್ಯಾಮ್ ಏನು ಹೊರಗೆ ಬಂತು ಅದಕ್ಕೆ ರೀ ಎಕ್ಸಾಮ್ ಮಾಡಿದ್ವಿ, ತುಂಬ ನೀಟಾಗಿ ಕಟ್ಟುನಿಟ್ಟಾಗಿ ರೀ ಎಕ್ಸಾಮ್ ಮಾಡಿದ್ವಿ. ನಮ್ಮ ಪ್ಲಾನ್ ಏನಿತ್ತು ಆ ಪ್ಲಾನ್ಗಿನ ಒಂದು 5-6 ದಿನ ಮೊದಲೇ ನಾವು ರೀ ಎಕ್ಸಾಮ್ದು ರಿಸಲ್ಟ್ ಕೂಡ ಕೊಟ್ಟಿದ್ವಿ. ಒಳ್ಳೆ ರಿಸಲ್ಟ್ ಬಂದಿದೆ. ಆದರೆ ಮಕ್ಕಳು ಕೂಡ ಖುಷಿಯಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ರಿಸಲ್ಟ್ ಸಂತೋಷವನ್ನು ಕೆಲವರು ಖುಷಿ ಪಡೋ ಮನಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು. ಅಂದರೆ ವಿಪಕ್ಷಗಳಿಗೆ ಒಂದು ರೀತಿ ವಿಪಕ್ಷಗಳೇನೋ ಪ್ರತಿಭಟನೆ ಮಾಡ್ತಾ ಇದೆ, ವಿದ್ಯಾರ್ಥಿಗಳನ್ನು ಎತ್ತಿ ಕಟ್ಟಿ ಆ ವಿಚಾರಕ್ಕೆ ಮೋದಿ ಅವರು ಒಂದು ರೀತಿ ಬೇಸರ ವ್ಯಕ್ತಪಡಿಸಿದ್ದಾರೆ ಆ ವಿಡಿಯೋದಲ್ಲಿ. ಹೀಗಾಗಿ ವಿಪಕ್ಷಗಳನ್ನು ಕೂಡ ಅಂದರೆ ಅವರು ಒಂದೇ ಪಟ್ಟಿ ಹಿಡಿದಿರೋದು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಲೇಬೇಕು ಅಂತಕ್ಕಂಥದ್ದು. ಆಲ್ಮೋಸ್ಟ್ ವಿಪಕ್ಷಗಳು ಮತ್ತು ಕಾಕ್ರೋಚ್ ಪಾರ್ಟಿ ಅವರು ಏನೇನು ಡಿಮ್ಯಾಂಡ್ ಇಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಡಿಮ್ಯಾಂಡ್ಗಳಿಗೂ ಕೇಂದ್ರ ಸರ್ಕಾರ ಬಹುತೇಕ ಒಪ್ಪಿದೆ. ಯಾಕಂದರೆ ನೋಡಿ, CBIಗೆ ಆಲ್ರೆಡಿ ಹೇಳಿದೆ ಬೇಗ ಇಮ್ಮಿಡಿಯೇಟಾಗಿ ಚಾರ್ಜ್ ಶೀಟ್ ಹಾಕಿ 1 ವಾರದೊಳಗಡೆ ಏನೇನು ಚಾರ್ಜ್ ಶೀಟ್ ಹಾಕಬೇಕು ಅದ್ರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ. ಸೊ ಸೆಕೆಂಡ್ ಥಿಂಗ್ ಏನಂದರೆ ಆದಷ್ಟು ಬೇಗ ನಾವು ಆಲ್ರೆಡಿ ನಿನ್ನೆಯಿಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೆ ಜಡ್ಜ್ಗಳನ್ನ ನೇಮಕ ಮಾಡುವಂಥ ಪ್ರಕ್ರಿಯೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆಗ್ತಾ ಇದೆ. ಹಾಗಾಗಿ 1 ವಾರದ ಒಳಗಡೆ CBIನವರು ಬೇಗ ಏನಿದೆ ಪ್ರೈಮರಿಯಾಗಿ ನೀವು ಚಾರ್ಜ್ ಶೀಟನ್ನು ಹಾಕಿ ಅದಾದ ನಂತರ ತನಿಖೆಯನ್ನು ತುಂಬ ಚುರುಕುಗೊಳಿಸಿ ಅಂತ ಹೇಳ್ತಿದ್ದಾರೆ. ಮತ್ತು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಏನು ಅಲಿಗೇಷನ್ ಕೇಳಿ ಬರ್ತಾ ಇದೆ, ಸಾಕಷ್ಟು ಕಡೆ ಪೇಪರ್ ಲೀಕ್ ಆಗಿದೆ ಅಂತ. ಹಾಗಾಗಿ 4 ರಾಜ್ಯಗಳಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸೋದಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮಹಾರಾಷ್ಟ್ರದಲ್ಲಿರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅಲ್ಲಲ್ಲಿ ಏನೇನು ಹಗರಣಗಳ ಲೀಕ್ ಆಗಿದೆ ಅಂತ ಅಲಿಗೇಷನ್ಸ್ ಕೇಳಿ ಬರ್ತಿದೆ ಅಲ್ಲಲ್ಲೇ ಕೂಡ ವಿಚಾರಣೆ ನಡೆಸಿ ತ್ವರಿತಗತಿಯಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಕ್ಕೆ ಪ್ರಧಾನಿ ಮೋದಿ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ನಿನ್ನೆ ಸುಮಾರು 11:30 ಟೈಮಲ್ಲಿ ಒಂದು ವಿಡಿಯೋ ಸಂದೇಶವನ್ನು ಸ್ಪಷ್ಟವಾಗಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಆತಂಕ ಪಡುವಂಥ ಯಾವುದೇ ಅಗತ್ಯ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಣೆ ನಮಗೆ ಮುಖ್ಯ, ಅವರು ಈ ದೇಶದ ಆಸ್ತಿ. ಹಾಗಾಗಿ ನಾವು ಈ ನೀಟ್ ಹಗರಣ ಏನಿದೆ ಅದನ್ನು ತುಂಬ ನೀಟಾಗಿ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆಲ್ಲ ಕಠಿಣವಾದ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿದರೆ. ಹಾಗಾಗಿ ನಿನ್ನೆನೇ ಕೂಡ ಏನು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನು ಕೂಡ ಅವರು ಎತ್ತಂಗಡಿ ಮಾಡಿದ್ದಾರೆ, ವಿನೀಶ್ ಜೋಶಿ ಅವ್ರನ್ನ ಎತ್ತಂಗಡಿ ಮಾಡಿದ್ದಾರೆ, ಮೊದಲ ತಲೆದಂಡಾಗಿದೆ. ಅದಾದ ನಂತರ ಏನು ವಾಂಗ್ಚುಕ್ ಪ್ರತಿಭಟನೆ ಮಾಡ್ತಾಯಿದ್ರು ಕಳೆದ 26 ದಿನಗಳಿಂದ, ಅವರು ಕೂಡ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ನಿನ್ನೆ ಜಿತೇಂದ್ರ ಸಿಂಗ್ ಮತ್ತು ಧರ್ಮೇಂದ್ರ ಪ್ರಧಾನ್ ಖುದ್ದು ವಾಂಗ್ಚುಕ್ ಅವ್ರನ್ನ ಭೇಟಿ ಮಾಡಿ ಪ್ರತಿಭಟನೆ ಕೈ ಬಿಡುವಂತೆ ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಅವರು ಒಂದು ಜ್ಯೂಸ್ ಕುಡಿ ಮೂಲಕ ಅವ್ರ ಪ್ರತಿಭಟನೆಯನ್ನು ಅಂತ್ಯಗೊಳಿಸ್ತಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಪಾರ್ಟಿ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದರೆ. ಅಭಿಜಿತ್ ದೀಪ್ಗೆ ಬೆಳಗ್ಗೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಕೈ ಬಿಡಲ್ಲ ಅಂತ. ಹಾಗಾಗಿ ದೆಹಲಿಯ ಬಹುತೇಕ ಕಡೆ ಇವತ್ತು ಮತ್ತೆ ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಪಾರ್ಟಿ ಮತ್ತು ವಿಪಕ್ಷಗಳು ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ಸಂಸತ್ನಲ್ಲೂ ಕೂಡ ಸಂಸತ್ತೊಳಗೆ ಮತ್ತು ಹೊರಗೆ ಸಾಕಷ್ಟು ಪ್ರತಿಭಟನೆ ಇರೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಇವತ್ತು ತುಂಬ ಮಾಪ್ ಕ್ರಿಯೇಟ್ ಆಗಬಾರ್ದು, ಕ್ರೌಡ್ ಆಗಬಾರ್ದು ಮತ್ತು ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಕೂಡ ದೆಹಲಿ 17 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿದೆ. ಪ್ರತಿಭಟನೆ ನಡೀಲಿ, ಅದು ಸಾಧ್ಯವಾದಷ್ಟು ಕಾಮಾಗಿ ನಡೀಲಿ, ಉಗ್ರ ರೂಪಕ್ಕೆ ತಿರುಗಬಾರ್ದು ಅಂತಕ್ಕಂಥದ್ದು ದೆಹಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಆಶಯ. ಹೀಗಾಗಿ ಒಂದು ಕಡೆ ಪ್ರತಿಭಟನೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಮೋದಿ ಒಂದು ಸ್ಪಷ್ಟ ಸಂದೇಶ ಮತ್ತು ಭರವಸೆಯನ್ನು ನೀಡಿದ್ದಾರೆ ನೀಟ್ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಪಾರ್ಟಿಯವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದೇ ಆದಲ್ಲಿ ಇವತ್ತು ಮತ್ತೊಂದಿಷ್ಟು
ಹೋರಾಟ ಜಾಸ್ತಿ ಆಗೋಂಥ ಚಾನ್ಸಸ್ ಇದೆ ಶರ್ಮಿತಾ. ಫೈನ್, ಇವತ್ತೇನಾಗುತ್ತೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.